ಇವತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಬಲಿದಾನ ದಿವಸ ನಮ್ಮ BJP ಪಕ್ಷದಿಂದ ಅವರ ಒಂದು ಬಲಿದಾನ ದಿವಸನ ಆಚರಣೆ ಮಾಡ್ತಿದ್ದೀವಿ. ಇವತ್ತು ಅವರು ಮಾಡಿದಂಥ ಹೋರಾಟ ನರೇಂದ್ರ ಮೋದಿ ಅವರು ಬಂದು ಅದಕ್ಕೆ ಒಂದು ದಾರಿ ತೋರಿಸಿದ್ದಾರೆ. ಅವರು ಅಂದು ಮಾಡಿದ ಹೋರಾಟ 60-70 ವರ್ಷ ನಂತರ ಅವರಿಗೆ ಅದಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಜುಲೈ 6ನೇ ತಾರೀಕು ಅವರ ಹುಟ್ಟುಹಬ್ಬ. ಸೊ ಇವತ್ತಿಂದ ಅವ್ರ ಹುಟ್ಟುಹಬ್ಬ ತನಕ ಇವರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಪಕ್ಷದಿಂದ ಒಂದು ಡೈರೆಕ್ಷನ್ ಮೂಲಕ ಇವತ್ತು ನಾವು ಅವರ ಬಲಿದಾನ ದಿವಸ ಹಾಗೂ ಮುಂದಿನ ತಿಂಗಳು ಅವರ ಒಂದು ಹುಟ್ಟುಹಬ್ಬನ ಆಚರಣೆಯನ್ನು ಮಾಡ್ತೀವಿ. ಇದು ಬರೀ ನಮ್ಮ ತಾಲೂಕಲ್ಲಿ ಅಥವಾ ನಮ್ಮ ಪಕ್ಷದಿಂದ ಆಗಬಾರ್ದು. ಇವರು ಮಾಡಿದಂಥ ಬಲಿದಾನ ಬಹಳ ದೊಡ್ಡದು, ಬಹಳ ಮುಖ್ಯವಾದಂಥ ನಮ್ಮ ದೇಶಕ್ಕೆ. ಹಾಗಾಗಿ ಇದನ್ನು ಒಂದು ಪೂರ್ತಿ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಈ ವೇದಿಕೆ ಮೂಲಕ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ.